ತಮ್ಮೆಲ್ಲರಿಗೆ ನಮಸ್ಕಾರ. ತಮ್ಮೆಲ್ಲರಿಗೆ ವಿಷಯ ಗೊತ್ತಿದೆ, ಯಾವ ಸಂದರ್ಭದಲ್ಲಿ ಬ್ರೀಫ್ ಮಾಡಲಿಕ್ಕೆ ತಮ್ಮೆಲ್ಲರಿಗೆ ಕರೆದಿದ್ದೀವಿ. ಇವತ್ತು ಸುವರ್ಣಸೌಧ ಮುಂದೆ ಕೊಂಡಸ್ಕೊಪ್ಪ ಲೊಕೇಶನ್ನಲ್ಲಿ ಪಂಚಮಸಾಲಿ ಸಮಾಜ ಅವ್ರದ್ದು ದೊಡ್ಡ ಸಮಾವೇಶ ಅಥವಾ ಪ್ರತಿಭಟನೆ ಲಾಸ್ಟ್ ಒಂದು ವಾರ 10 ದಿವಸದಿಂದ ನಮ್ಮ ಸುವರ್ಣಸೌಧನಲ್ಲಿ ಶೀತಕಾಲೀನ ಅಸೆಂಬ್ಲಿ ಸೆಷನ್ ಹಿನ್ನೆಲೆಯಲ್ಲಿ ರೆಡಿ ಆಗ್ತಾಯಿತ್ತು. ಆ ಸಂದರ್ಭದಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಜಿಲ್ಲಾಧಿಕಾರಿರವರು, ನಮ್ಮ ಪೊಲೀಸ್ ಕಮಿಷನರ್ ಅವರು, SP ಬೆಳಗಾವಿರವರು ಎಲ್ಲರೂ ಸೇರಿ ತಮ್ಮೆಲ್ಲರ ಜೊತೆ ಸುಮಾರು ಸಲ ಚರ್ಚೆ ಕೂಡ ಮಾಡಿಕೊಂಡಿದ್ದಾರೆ. ಮತ್ತು ಯಾವ ರೀತಿಯಲ್ಲಿ ಆ ಒಂದು ವಿಷಯ ಮ್ಯಾನೇಜ್ ಮಾಡಬೇಕು, ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಬೇಕು, ಆ ಸಂದರ್ಭದಲ್ಲಿ ಅವರಿಗೆ ಏನೇನೋ ಫೆಸಿಲಿಟಿ ಪ್ರೊವೈಡ್ ಮಾಡಬೇಕು, ಅವ್ರಿಗೆ ಕರಿಕೊಂಡು ಮಾತಾಡಿಕೊಂಡು ಭಾಳಷ್ಟು ಪ್ರಿಪ್ರೇಟರಿ ಮೀಟಿಂಗ್ ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಬ್ಸಿಕ್ವೆಂಟ್ಲಿ ಒಂದು ಆರ್ಡರ್ ಕೂಡ ಇಶ್ಯೂ ಆಯಿತು. ಆ ಮ್ಯಾಟರ್ ಕೋರ್ಟ್ ಹೋಯಿತು. ಕೋರ್ಟ್ನಿಂದ ಕೂಡ ನಮಗೆ ಒಂದು ಡೈರೆಕ್ಷನ್ ಬಂತು. ಅವರು ನಮ್ಮ ಪಾರ್ಟ್ ಎಕ್ಸೆಪ್ಟ್ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೆ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಮೇಂಟೈನ್ ಮಾಡಬೇಕು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮೇಂಟೈನ್ ಮಾಡಬೇಕು, ಅವ್ರ ಜವಾಬ್ದಾರಿ ಅಂತ ಅದರಲ್ಲಿ ನಮಗೆ ಡೈರೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಬ್ಯಾಕ್ಗ್ರೌಂಡ್ ತಮಗೆ ಯಾಕೆ ಹೇಳಿದ್ದೇನೆ ಅಂದರೆ, ಈ ಸಂದರ್ಭದಲ್ಲಿ ಸುಮಾರು ಡಿಸಿಷನ್ ಆಗಿದೆ. DC ಅವ್ರ ಕಡೆಯಿಂದ ಡಿಸಿಷನ್ ಆಗಿದೆ. ಕಮಿಷನರ್ ಅವರು ಕೂಡ ಒಂದು ಪೊಲೀಸ್ ಮ್ಯಾಟರ್ಸ್ನಲ್ಲಿ ಡಿಸಿಷನ್ ಬಂದೋಬಸ್ತ್ನಲ್ಲಿ ಆಗಲಿ ಅಥವಾ ಬೇರೆ ಬೇರೆ ಹಿನ್ನೆಲೆಯಲ್ಲಿ ಆಗಲಿ SP ಅವ್ರ ಕಡೆಯಿಂದ ಕೂಡ ಜಿಲ್ಲೆಯಲ್ಲಿ ಅದೇ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಮ್ಯಾಟರ್ ಕಂಟ್ರೋಲ್ ಮಾಡಬೇಕು ಅಥವಾ ಸಾರ್ಟ್ ಔಟ್ ಮಾಡಬೇಕು, ಇನ್ಕ್ಲೂಡಿಂಗ್ ನಮ್ಮ ಬೇರೆ ಬೇರೆ ಜಿಲ್ಲೆ, ಉತ್ತರ ವಲಯದ ಬೇರೆ ಬೇರೆ ಜಿಲ್ಲೆ, ಬಿಜಾಪುರ ಆಗಲಿ, ಬಾಗಲಕೋಟೆ ಆಗಲಿ, ಬೆಳಗಾಂ ಜೊತೆ ಸೇರಿ ಧಾರವಾಡ ಮತ್ತು ಗದಗ ಅಥವಾ ಬೇರೆ ಬೇರೆ ಜಿಲ್ಲೆ ಸ್ಟೇಟ್ನಲ್ಲಿ ಕೂಡ ಆಗ್ಬೋದು. ಸೊ ಆ ಸಂದರ್ಭದಲ್ಲಿ ನಾವು ಒಂದು ಜಾಯಿಂಟ್ ಕಾನ್ಫರೆನ್ಸ್ ಕರೆದುಬಿಟ್ಟು ತಮಿಳಿಗೆ ಇನ್ವೈಟ್ ಮಾಡಿದ್ದೀವಿ. ಮತ್ತು ಈ ನಂತರ ನಾನು ರೋಷನ್ ಅವರಿಗೆ DC ಬೆಳಗಾವಿ ಅವ್ರದ್ದು ಅಭಿಪ್ರಾಯ ಏನಿದೆ ಅವ್ರದ್ದು ಡೀಟೇಲ್ ಆಗಿ ತಮಗೆ